ನಮಸ್ಕಾರ ವೀಕ್ಷಕರೇ. ಪೂರ್ವಜರ ಆಸ್ತಿಯನ್ನು ತಮ್ಮ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೋಬೇಕು ಅಂತ ಅಂದಾಗ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂದರೆ, ಒಂದು ಪೂರ್ವಜರ ಆಸ್ತಿ ಏನಿರುತ್ತೆ ಅದು ಜಂಟಿ ಖಾತೆಯಲ್ಲೇ ಇರುತ್ತೆ. ಅದರಲ್ಲಿ ಈಗ ಯಾರಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದ ಪಾಲನ್ನು ಕೊಟ್ಟಿರೋದಿಲ್ಲ. ಆ ಜಂಟಿ ಖಾತೆಯಲ್ಲೇ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ತಮಗೆ ಸುಮಾರು 1 ಎಕರೆ ಒಂದು ಜಂಟಿ ಖಾತೆಯಲ್ಲಿದೆ ಅಂದಾಗ ಅದರಲ್ಲಿ ಒಂದು 10 ಕುಂಟೆ ನಮ್ಮ ಹೆಸರಿಗೆ ಬರಬೇಕು. ಅದನ್ನು ನಾವು ಹೇಗೆ ತೊಗೊಳ್ಳೋದು ಅಂತ ಹೇಳಿದಾಗ, ಮೊದಲಿಗೆ ಮೂಲ ಪುರುಷರಿಗೂ ನಿಮಗೂ ಸಂಬಂಧ ಇರುವ ಬಗ್ಗೆ ತೋರಿಸೋದಕ್ಕೆ ವಂಶವೃಕ್ಷನ ಮಾಡಿಸ್ಕೋಬೇಕಾಗುತ್ತೆ. ಯಾರ ಹೆಸರಿಗೆ ಈಗ ಆಸ್ತಿ ಬರಬೇಕು ಅವರನ್ನೆಲ್ಲ ಸಂಪರ್ಕಿಸಿ ಎಲ್ಲರೂ ಒಪ್ಕೊಂಡ್ರೆ ನೀವೇ ಒಂದು ನೋಂದಾಯಿತ ವಿಭಾಗ ಪತ್ರವನ್ನು ಮಾಡ್ಕೋಬೋದು. ಯಾರಿಗೆ ಎಷ್ಟು ಭಾಗ ಬರುತ್ತೆ ಅಂತೇಳಿ ಚಕ್ಕುಬಂದಿ ಸಮೇತ ಬರೆಸಿ ನಂತರ ಅದನ್ನು ನೋಂದಾಯಿತ ವಿಭಾಗ ಪತ್ರವನ್ನಾಗಿ ಮಾಡ್ಕೋಬೋದು. ಈ ಒಂದು ನೋಂದಾಯಿತ ವಿಭಾಗ ಪತ್ರದ ನಕಲನ್ನು ತಹಶೀಲ್ದಾರ್ಗೆ ಕೊಟ್ಟು ಖಾತೆ ಮಾಡಲು ಅರ್ಜಿಯನ್ನು ಕೊಟ್ಟರೆ ಖಾತೆ ಬದಲಾಗುತ್ತೆ. ಒಂದು ವೇಳೆ ನಿಮ್ಮ ದಾಯಾದಿಗಳು ಒಪ್ಪದೇ ಇದ್ದರೆ ನೀವು ಅವರನ್ನೆಲ್ಲ ಪ್ರತಿವಾದಿ ಮಾಡಿ ವಿಭಾಗದ ದಾವೆ ಅಂದರೆ ಪಾರ್ಟಿಷನ್ ಸೂಟನ್ನು ಹಾಕೋಬೇಕಾಗುತ್ತೆ. ನಿಮ್ಮ ಭಾಗದ ಡಿಕ್ರಿಯನ್ನು ಪಡೆಯಬೇಕಾಗುತ್ತೆ. ನಂತರ ಡಿಕ್ರಿ ಕಾಪಿಯನ್ನು ತಹಶೀಲ್ದಾರ್ಗೆ ಕೊಟ್ಟರೆ ನಿಮ್ಮ ಹೆಸರಿಗೆ ಜಮೀನಿನ ಖಾತೆ ಬದಲಾಗುತ್ತೆ. ಈ ಒಂದು ವಿಚಾರವಾಗಿ ಕೆಲವೊಂದು ಉಚಿತ ನ್ಯಾಯ ಸೇವೆಗಳು ಕೂಡ ದೊರೆಯುತ್ತೆ. ನಿಮ್ಮ ತಾಲೂಕಿನಲ್ಲಿ ಇದರ ಬಗ್ಗೆ ವಿಚಾರಿಸಿ ಇದನ್ನು ಉಚಿತವಾಗಿ ಕೂಡ ನೀವು ಮಾಡಿಸ್ಕೋಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.